ಧರಣೀಗರ್ಭಸಂಭೂತಂ ವಿದ್ಯುತ್ಕಾಂತಿಸಮಪ್ರಭಂ ಕುಮಾರಂ ಶಕ್ತಿಹಸ್ತಂಚ ಮಂಗಳಂ ಪ್ರಣಮಾಮ್ಯಹಂ. ನಮಸ್ಕಾರ, ವೆಲ್ಕಮ್ ಟು ವಾಸ್ತುಜ್ಯೋತಿ. ವಾಸ್ತುಜ್ಯೋತಿ ಚಾನಲ್ಗೆ ಸುಸ್ವಾಗತಗಳು. ಈಗ ಇವತ್ತು ವಾರ ಭವಿಷ್ಯ ನೋಡೋಣ. ಜನವರಿ 19ರಿಂದ ಜನವರಿ 25ನೇ ತಾರೀಕು ತನಕ ನೋಡಿ, ಶುಭ ಕಾರ್ಯಗಳು ಮಾಡೋಕ್ಕೆ ಮುಹೂರ್ತ ಭಾಗ. ಈ ವಾರದ ನಮಗೆ 23ನೇ ತಾರೀಕು ಶುಕ್ರವಾರ ಪಂಚಮಿ ಪೂರ್ವ ಭಾದ್ರ ನಕ್ಷತ್ರ ಬರುತ್ತೆ. ಸೊ ಆ ದಿನ ಯಾವ್ಯಾವ ನಕ್ಷತ್ರಕ್ಕೆ ಶುಭ ಕಾರ್ಯ ಮಾಡ್ಕೋಬಹುದು ಅಂತ ನೋಡೋಣ. ನೋಡಿ, ಅಶ್ವಿನಿ, ಕೃತಿಕಾ, ಮೃಗಶಿರ, ಆರಿದ್ರ, ಪುಷ್ಯ, ಮಗ, ಉತ್ತರ ಪಾಲ್ಗುಣಿ, ಚಿತ್ತ, ಸ್ವಾತಿ, ಅನುರಾಧ, ಮೂಲ, ಉತ್ತರಾಷಾಢ, ಧನಿಷ್ಠ, ಶತವಿಷ, ಉತ್ತರಾಭಾದ್ರ ಈ ನಕ್ಷತ್ರದವರು ಅವತ್ತು ದಿನ ಶುಭ ಕಾರ್ಯಗಳು ಮಾಡ್ಕೋಬಹುದು. ಮತ್ತು 25ನೇ ತಾರೀಕು ಭಾನುವಾರ ಬರುತ್ತೆ. ನಮಗೆ ಸಪ್ತಮಿ ಮತ್ತು ರೇವತಿ ನಕ್ಷತ್ರ. ಸೊ ಅವತ್ತು ರೇವತಿ ನಕ್ಷತ್ರದವ್ರಿಗೆ ಯಾವ್ಯಾವ ನಕ್ಷತ್ರದವರೆಗೂ ಶುಭ ಕಾರ್ಯ ಮಾಡ್ಕೋಬಹುದು ಅಂತ ನೋಡೋಣ. ಅಶ್ವಿನಿ, ಕೃತಿಕಾ, ಮೃಗಶಿರ, ಪುನರ್ವಸು, ಪುಷ್ಯ, ಮಘ, ಉತ್ತರ ಪಾಲ್ಗುಣಿ, ಚಿತ್ತ, ವಿಶಾಖ, ಅನುರಾಧ, ಮೂಲ, ಉತ್ತರಾಷಾಢ, ಧನಿಷ್ಠ, ಪೂರ್ವಭಾದ್ರ, ಉತ್ತರಾಭಾದ್ರ ಈ ನಕ್ಷತ್ರದವರು ಆ ದಿನ ನೀವು ಶುಭ ಕಾರ್ಯಗಳನ್ನ ಮಾಡ್ಕೋಬಹುದು. ಹಾಗಾಗಿ ಈಗ ನಮಗೆ ಮತ್ತೆ ಮುಹೂರ್ತ ಭಾಗ ಶುರುವಾಗಿರೋದ್ರಿಂದ ಇನ್ಮೇಲೆ ಶುಭ ಕಾರ್ಯಗಳಿಗೆಲ್ಲ ಅವಕಾಶಗಳು ಹೆಚ್ಚಾಗುತ್ತೆ. ಧನುರ್ರಾಶಿ ನೋಡಿ, ಧನುರ್ರಾಶಿಯಲ್ಲಿ 2ನೇ ಮನೆಯಲ್ಲಿ 4-5 ಗ್ರಹಗಳು ಐತಿ. ಯಾವಾಗ 2ನೇ ಮನೆಯಲ್ಲಿ ಕುಟುಂಬ ಭಾವ, ಧನಭಾವದಲ್ಲೇ ಎಲ್ಲರೂ ಬಂದು ಸೇರ್ಕೋತಾರೋ ಹಣಕಾಸು, ವ್ಯಾಪಾರ, ವ್ಯವಹಾರ ಎಲ್ಲದಕ್ಕೂ ತುಂಬ ಚೆನ್ನಾಗಿದೆ. ಬಟ್ ನಮಗೆ ವಾದ ವಿವಾದ, ವಾಗ್ವಾದಗಳಾಗ್ಬೋದು, ಕುಟುಂಬದಲ್ಲಿ ಮಾತುಕತೆ ಹೆಚ್ಚಾಗ್ಬೋದು, ಉತ್ಸಾಹ ಜಾಸ್ತಿ ಇರುತ್ತೆ. ಹಾಗಾಗಿ ಸ್ವಲ್ಪ ಸಹನೆ ಕಾಪಾಡ್ಕೊಳ್ಳೋದು ಅವಶ್ಯಕತೆ. 2ನೇ ಮನೆಯಲ್ಲಿ ಕುಜ ಉಚ್ಚ ಸ್ಥಾನಕ್ಕೆ ಹೋಗ್ಬಿಟ್ಟಾಗ ನಿಮಗೆ ಎನರ್ಜಿ ಜಾಸ್ತಿ ಇರುತ್ತೆ. ಬಟ್ ಅದನ್ನು ಮಿಸ್ಗೈಡ್ ಆಗಬಾರ್ದು, ಅದು ನಿಮ್ಮನ್ನು ತಪ್ಪು ತಿಳ್ಕೊಬಾರ್ದು ಜನ. ಹಾಗಾಗಿ ಸ್ವಲ್ಪ ಸಹನೆ, ಸಂಯಮ ಕಾಪಾಡ್ಕೊಳ್ಳಿ. 2ನೇ ಮನೆಯಲ್ಲೇ ಬುಧ ಇದೆ. ನಿಮಗೆ ಕರ್ಮಾಧಿಪತಿ ಯಾವಾಗ 2ನೇ ಮನೆಯಲ್ಲಿದೆಯೋ ಕೆಲಸ ಕಾರ್ಯಗಳಿಂದ ಲಾಭ ಬರ್ತಾ ಇದೆ. ಸಪ್ತಮಾಧಿಪತಿ 2ರಲ್ಲಿರೋದ್ರಿಂದ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ ಬರ್ತಾ ಇದೆ. ಲಾಭಾಧಿಪತಿ ಶುಕ್ರನು ಕುಟುಂಬ ಭಾವದಲ್ಲಿದೆ. ಸೊ ಅದು ಕೂಡ ನಿಮಗೆ ಕುಟುಂಬ ಅಭಿವೃದ್ಧಿಗೆ ಕಾರಣ ಆಗುತ್ತೆ. ಹಣಕಾಸಿಗೆ, ವ್ಯಾಪಾರ ವ್ಯವಹಾರಗಳಿಗೆ ಲಾಭದಾಯಕವಾಗಿದೆ. ಬಟ್ ನಮ್ಗೆ ಇಲ್ಲಿ ಏನಾಗ್ತಿದೆ ಅಂತಂದ್ರೆ 4ನೇ ಮನೆ ಶನಿ ಮಾನಸಿಕ ಒತ್ತಡನ ಅದು ಹಂಗೆ ಕಂಟಿನ್ಯೂ ಮಾಡ್ತಾ ಇರೋದ್ರಿಂದ ಶನಿ ಶಾಂತಿ ಅಗತ್ಯ. ನೋಡಿ, 3ನೇ ಮನೆ ರಾಹು ತುಂಬ ಚೆನ್ನಾಗಿ ರಿಸಲ್ಟ್ ಕೊಡ್ತಾ ಇದೆ. ಭಾಗ್ಯದಲ್ಲಿ ಕೇತು ಇದ್ದಾಗ ತಂದೆ ಆರೋಗ್ಯ ಅಥವಾ ಅದೃಷ್ಟಗಳ ಕೊರತೆ ಕಾಣ್ತಾ ಇದೆ. ಹಾಗಾಗಿ ನಮ್ಗೆ ಇಲ್ಲಿ 4ನೇ ಮನೆ ಶನಿ ಮತ್ತು ಭಾಗ್ಯದ ಕೇತುಗೆ ಪರಿಹಾರ ಬೇಕು. 4ನೇ ಮನೆ ಶನಿಗೋಸ್ಕರ ನೀಲಾಂಜನ ಸಮಾಭಾಸಂ ರವಿ ಪುತ್ರೇಮಾಗ್ರಜಂ ಛಾಯಾ ಮಾತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಈ ಮಂತ್ರಗಳನ್ನು ದಿನನಿತ್ಯ ಹೇಳ್ಕೊಳ್ಳೋದ್ರಿಂದ ತಕ್ಕ ಮಟ್ಟಿಗೆ ಮಾನಸಿಕ ಶಾಂತಿ ಸಿಗುತ್ತೆ. 9ನೇ ಮನೆಯಲ್ಲಿ ಕೇತು ಇರೋದ್ರಿಂದ ಕೇತುಗೋಸ್ಕರ ನಾವು ಗಣೇಶನ ಆರಾಧನೆ ಮಾಡೋದಾಗಲಿ, ಬೀದಿ ನಾಯಿಗೆ ಆಹಾರ ನೀಡೋದ್ರಿಂದ ಖಂಡಿತ ನಿಮಗೆ ಭಾಗ್ಯದಲ್ಲಿ ವೃದ್ಧಿಗಳನ್ನ ಕಾಣಬಹುದಾಗಿದೆ. ನೋಡಿ, ಧನುರ್ರಾಶಿಯವರು ಟೆರೆಸ್ ಗಾರ್ಡನಿಂಗ್ ಮಾಡೋದ್ರಿಂದ ಕೂಡ ಕೇತು ಶಾಂತಿ ಆಗುತ್ತೆ. ಸೊ ನಮಗೆ ಓವರ್ ಆಲ್ ಆಗಿ ತಗೊಂಡಾಗ ಧನುರ್ರಾಶಿಗೆ ಹಣಕಾಸು, ಕೆಲಸ ಕಾರ್ಯಗಳಲ್ಲಿ ಅತ್ಯುತ್ತಮವಾಗಿದೆ. ಮಾತು, ಸಹನೆ, ಶಾಂತಿಯಿಂದ ಕಾಪಾಡ್ಕೋಬೇಕಾಗುತ್ತೆ. ನಂತರ 4ನೇ ಮನೆ ಶನಿ ಇರೋದಾಗ ಮಾನಸಿಕ ಒತ್ತಡಗಳಿರುತ್ತೆ. ಅದಕ್ಕೋಸ್ಕರ ಶನಿ ಶಾಂತಿ ಅಗತ್ಯ. ಓವರ್ ಆಲ್ ಆಗಿ ತಗೊಂಡ್ರೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಒಳ್ಳೆದಾಗಿ ಮಕರ ರಾಶಿ. ಸೊ ಮಕರ ರಾಶಿಯವರಿಗೆ ನೋಡಿ, ಕಳೆದ ತಿಂಗಳು ಸಿಕ್ಕಾಪಟ್ಟೆ ಒತ್ತಡದಲ್ಲಿದ್ರಿ. ಈಗ ಇನ್ಮೇಲೆ ಅಥವಾ ಈ ವಾರದಲ್ಲಿ ನಿಮಗೆ ಎಲ್ಲ ಗ್ರಹಗಳು ನಿಮ್ಮ ರಾಶಿಯಲ್ಲಿಯೇ ಪ್ರವೇಶ ಮಾಡ್ತಿರೋದ್ರಿಂದ ಆರೋಗ್ಯದಲ್ಲಿ ವೃದ್ಧಿ, ಸ್ವಲ್ಪ ರಿಲೀಫ್ ಆಗುತ್ತೆ. ಕೆಲಸ ಕಾರ್ಯಗಳಲ್ಲಿ ಒತ್ತಡ ಜಾಸ್ತಿ ಇತ್ತು, ಮೇಲಧಿಕಾರಿಯಿಂದ ಒತ್ತಡ, ಟ್ರಾನ್ಸ್ಫರ್ ಆಗೋದು ಅಥವಾ ದೂರ ಪ್ರಯಾಣದಿಂದ ಮೈಕೈ ನೋವು ಬರೋದು ಇದೆಲ್ಲ ಇದೆ. ಆರೋಗ್ಯದಲ್ಲಿ ವೃದ್ಧಿ ಕೂಡ ಕಾಣ್ತೀರಾ ಈ ವಾರದಲ್ಲಿ. ಆದರೆ ಆರೋಗ್ಯದ ಕಡೆ ಗಮನನೂ ಹರಿಸಬೇಕಾಗುತ್ತೆ. ಯಾಕಂದರೆ ನಿಮಗೆ ಕುಜ, ರವಿ ಇಬ್ಬರೂ ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ ಎಕ್ಸಸಿವ್ ಆಫ್ ಹೀಟು, BP ವೇರಿಯೇಷನ್ನು ಸಾಧ್ಯತೆಗಳಿದೆ. ಸ್ವಲ್ಪ ನಿಮಗೆ ರೆಸ್ಟ್ ಬೇಕಾಗುತ್ತೆ. ಈ ವಾರದಲ್ಲಿ ಸ್ವಲ್ಪ ರೆಸ್ಟ್ ತಗೊಳ್ಳಿ. ಯಾಕಂದರೆ ಉತ್ಸಾಹ ಉಲ್ಲಾಸ ಜಾಸ್ತಿ ಆಗಿರುತ್ತೆ. ಸೂರ್ಯ ಮತ್ತು ಕುಜ ನಿಮ್ಮ ರಾಶಿಯಲ್ಲಿ ಇರೋದ್ರಿಂದ ಎನರ್ಜಿ ಜಾಸ್ತಿ, ಶಕ್ತಿ ಜಾಸ್ತಿ ಆಗುತ್ತೆ ಈ ವಾರದಲ್ಲಿ. ಸೊ ಹಾಗಾಗಿ ಸಂಯಮ, ಸಹನೆ ಕಾಪಾಡ್ಕೊಳ್ಳಿ. ನಂತರ ನಿಮಗೆ ನೋಡಿ, ಬುಧ, ಶುಕ್ರನು ನಿಮ್ಮ ರಾಶಿಯಲ್ಲೇ ಇದೆ. ಪಂಚಮಾಧಿಪತಿ ಮತ್ತು ಕರ್ಮಾಧಿಪತಿ ಆದ ಶುಕ್ರನು ನಿಮ್ಮ ರಾಶಿಯಲ್ಲಿಯೇ ಸಂಚಾರ ಮಾಡ್ತಾ ಇರೋದ್ರಿಂದ ಕೆಲಸ ಕಾರ್ಯಗಳಲ್ಲಿ, ಹೈಯರ್ ಎಜುಕೇಷನ್ಗೆ, ಪ್ರೀತಿ ಪ್ರೇಮ ಸಾಮರಸ್ಯಕ್ಕೆ ಎಲ್ಲದಕ್ಕೂ ಶುಕ್ರ ಕೂಡ ಅನುಕೂಲ ಮಾಡಿಕೊಡ್ತಾ ಇದೆ ನಿಮಗೆ. ಮತ್ತು ಮಕರ ರಾಶಿಯವರಿಗೆ ಭಾಗ್ಯಾಧಿಪತಿ ಬುಧನಾಗಿ ನಿಮ್ಮ ರಾಶಿಯಲ್ಲೇ ಇದೆ. ಆರೋಗ್ಯದಲ್ಲಿ ಚೇತರಿಕೆ, ಓವರ್ ಆಲ್ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಎಲ್ಲನೂ ನಮಗೆ ಹೋದ ತಿಂಗಳು ಕಂಪೇರ್ ಮಾಡಿದ್ರೆ ಈ ವಾರದಿಂದ ನಿಮಗೆ ಪಾಸಿಟಿವ್ ರಿಸಲ್ಟ್ ಸಿಗೋಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಸೊ ಮಕರ ರಾಶಿಯವರಿಗೆ 6ನೇ ಮನೆ ಗುರು ಶಾಂತಿ ಅಗತ್ಯ ಇದೆ. ಮತ್ತು ನಿಮ್ಮ ರಾಶಿಯಲ್ಲಿಯೇ ಕುಜ ಉಚ್ಚ ಸ್ಥಾನದಲ್ಲಿರೋದ್ರಿಂದ ಕುಜ ಶಾಂತಿ ಕೂಡ ಅಗತ್ಯ. ನಿಮಗೆ 6ನೇ ಮನೆ ಗುರುಗೋಸ್ಕರ ಹಳದಿ ತಿಲಕವನ್ನು ದಿನನಿತ್ಯ ಇಟ್ಕೊಳ್ಳೋದು, ಸ್ನಾನ ಮಾಡುವಾಗ ಒಂಚೂರು ಹಳದಿ ಹಾಕಿ ಸ್ನಾನ ಮಾಡೋದು, ಇದರಿಂದ ನಿಮಗೆ ಅನುಕೂಲ ಆಗುತ್ತೆ. ಗುರು ಹಿರಿಯರಿಗೆ ಹಳದಿ ವಸ್ತ್ರ ಏನಾದರೂ ದಾನ ಮಾಡೋದ್ರಿಂದ ಖಂಡಿತ ಅನುಕೂಲ ಆಗುತ್ತೆ.
ಕುಜ ನಮ್ಮ ರಾಶಿಯಲ್ಲೇ ಸಂಚಾರ ಮಾಡ್ತಾ ಇದೆ ನೋಡಿ. 4ನೇ ಮನೆ ಅಧಿಪತಿ ಕುಜ, 4ನೇ ಮನೆ ಅಧಿಪತಿ ಮತ್ತು ಲಾಭಾಧಿಪತಿ. ಸೊ ಭೂಮಿಯಿಂದ ಲಾಭ, ವಾಹನದಿಂದ ಲಾಭ, ಸ್ಥಿರಾಸ್ತಿ ತಗೊಳಕ್ಕೆ ಚೆನ್ನಾಗಿದೆ. ಹಾಗಾಗಿ ನಿಮಗೆ ಕುಜನಿಂದ ಲಾಭ ಚೆನ್ನಾಗಿದೆ. ಬಟ್ ಕೋಪ ತಾಪಗಳು ಹೆಚ್ಚಾಗಿರೋದ್ರಿಂದ ಕುಜನಿಗೋಸ್ಕರ ಸುಬ್ರಹ್ಮಣ್ಯನ ಆರಾಧನೆ ಮಾಡೋದು, ತೊಗರಿಬೇಳೆ ಬೆಲ್ಲನ ಸುಬ್ರಹ್ಮಣ್ಯನ ದೇವಸ್ಥಾನದಲ್ಲಿ ಕೊಡೋದ್ರಿಂದ, ಹಣ್ಣು ತಮ್ಮಂದ್ರನ್ನ ಕರೆದು ಮನೆಗೆ ಸಿಹಿ ತಿಂಡಿ ಕೊಡೋದ್ರಿಂದ ನಿಮಗೆ ತಕ್ಕ ಮಟ್ಟಿಗೆ ಖುಷಿ ಶಾಂತಿ ಆಗುತ್ತೆ. ಓವರ್ ಆಲ್ ಆಗಿ ತಗೊಂಡ್ರೆ ಆರೋಗ್ಯದಲ್ಲಿ ಎಚ್ಚರಿಕೆ, ಕೆಲಸ ಕಾರ್ಯಗಳಲ್ಲಿ ಚೆನ್ನಾಗಿದೆ, ಒಳ್ಳೆಯದಾಗಿ. ಕುಂಭರಾಶಿ ನೋಡಿ, ಕುಂಭರಾಶಿಯವರಿಗೆ 4-5 ಗ್ರಹಗಳು 12ರಲ್ಲಿ ಸೇರ್ತಾ ಇರೋದ್ರಿಂದ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು. ಅಧಿಕ ತಿರುಗಾಟ, ಕಡಿಮೆ ಲಾಭ. ಸೊ ಅದಕ್ಕಿಂತ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ನಿಮಗೆ 12ನೇ ಮನೆಯಲ್ಲಿ ಶುಕ್ರ ನಿಮಗೆ ಒಳ್ಳೆ ರಿಸಲ್ಟೇ ಕೊಡುತ್ತೆ. ಕುಂಭರಾಶಿಯವರಿಗೆ ನೋಡಿ 4ನೇ ಮನೆ ಅಧಿಪತಿ 7, 8, 9 ನೋಡಿ. ಕುಂಭರಾಶಿಯವರಿಗೆ ಶುಕ್ರ 4 ಮತ್ತು ಭಾಗ್ಯಾಧಿಪತಿಯಾಗಿ 12ರಲ್ಲಿದ್ದರೆ ಸೊ ಮನೆಗೋಸ್ಕರ ಸ್ವಲ್ಪ ಖರ್ಚು ಹೆಚ್ಚಾಗ್ಬೋದು, ಅಥವಾ ಆರೋಗ್ಯದ ದೂರ ಪ್ರಯಾಣ ಟ್ರಾವೆಲಿಂಗ್ ಜಾಸ್ತಿ ಆಗ್ಬೋದು, ಅಥವಾ ಆರೋಗ್ಯಕ್ಕೆ ಖರ್ಚಾಗ್ಬೋದು. ಮೇಲಧಿಕಾರಿಯಿಂದ ಸ್ವಲ್ಪ ಒತ್ತಡಗಳಿರುತ್ತೆ, ಖರ್ಚು ಜಾಸ್ತಿ ಇರುತ್ತೆ ಕುಟುಂಬದಲ್ಲಿ. ಯಾಕಂದರೆ 12ನೇ ಮನೆಯಲ್ಲಿ 3-4 ಗ್ರಹಗಳಾಗೋಯ್ತು. ಹಾಗಾಗಿ ಈ ವಾರದಲ್ಲಿ ಪ್ಲಾನಿಂಗ್ ಅವಶ್ಯಕತೆ. ಸ್ವಲ್ಪ ನೀವು ಪರಿಹಾರನೇ ಏನು ಅಂದರೆ ಒಳ್ಳೆ ಪ್ಲಾನ್ ಮಾಡೋದು, ಅಥವಾ ಸ್ವಲ್ಪ ಖರ್ಚಿನ ಕಡಿಮೆ ಮಾಡಿಕೊಳ್ಳೋ ಕಡೆ ಗಮನ ಹರಿಸೋದು. ನಂತರ ನಮಗೆ ಈಗ ಚಂದ್ರ ಏನಾಗುತ್ತೆ, ನಿಮ್ಮ ರಾಶಿಯಿಂದ 2ನೇ ಮನೆ ರಾಹು ಜೊತೆ ಸೇರಿದಾಗ ಮತ್ತೆ ಕುಟುಂಬದಲ್ಲಿ ಒತ್ತಡಗಳು ಬರೋಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನಮಗೆ ಇಲ್ಲಿ ಚಂದ್ರ ಶಾಂತಿ ಅಗತ್ಯ. ಕುಂಭರಾಶಿಯವರಿಗೆ 6ನೇ ಮನೆ ಅಧಿಪತಿ ಇದೆ. ಸೊ ಹಾಗಾಗಿ 6ನೇ ಮನೆ ಅಧಿಪತಿ 2ರಲ್ಲಿ ರಾಹು ಜೊತೆ ಸೇರಿದಾಗ ಕುಟುಂಬದವ್ರಿಗೋಸ್ಕರ ಖರ್ಚಾಗೋ ಚಾನ್ಸ್ ಇರುತ್ತೆ, ಅಥವಾ ಕುಟುಂಬದವ್ರ ಬಗ್ಗೆ ಆಲೋಚನೆ ಬರುವಂಥ ಚಾನ್ಸ್ ಇರುತ್ತೆ. ಅದಕ್ಕೆ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಅಕ್ಕಿ ದಾನ ಮಾಡೋದ್ರಿಂದ, ಅಥವಾ ಅಕ್ಕಿಯ ಪಾಯಸ ಮಾಡಿ ಅದನ್ನು ನೀವು ತಾಯಿ ಕೊಡೋದು, ಅಥವಾ ಶಿವನ ದೇವಸ್ಥಾನದಲ್ಲಿ ಹಂಚೋದ್ರಿಂದ ಕೂಡ ನಿಮಗೆ ಚಂದ್ರ ಶಾಂತಿ ಆಗುತ್ತೆ. ಜಲಾಭಿಷೇಕ ಮಾಡಿಸೋದು, ರುದ್ರಾಭಿಷೇಕ ಮಾಡಿಸೋದು ಶಿವನಿಗೆ, ಅದರಿಂದ ಕೂಡ ಅನುಕೂಲ ಆಗುತ್ತೆ. ಸಾಡೆ ಸಾತಿಯ ಅಂತಿಮ ಭಾಗದಲ್ಲಿದ್ದೀರಾ, ಹಾಗಾಗಿ ಶನಿ ಶಾಂತಿ ಕೂಡ ಆಗುತ್ತೆ. ಯಾಕಂದರೆ ಶನಿ ನಿಧಾನ ಮಾಡ್ತಾ ಇರುತ್ತೆ. ಕೆಲಸ ನಾನು ನಿರಾಕರಿಸಲ್ಲ, ಶನಿ ಯಾವಾಗಲೂ ಕೆಲಸ ನಿಮ್ದು ಆಗೇ ಆಗುತ್ತೆ. ಇವತ್ತೆಲ್ಲ ನಾಳೆ ಚೆನ್ನಾಗೇ ಕುಂಭರಾಶಿಯವ್ರ ಕೆಲಸ ಆಗುತ್ತೆ. ಬಟ್ ಈಗ ಸದ್ಯಕ್ಕೆ ನಿಧಾನ ಆಗಿರೋದ್ರಿಂದ ಶನಿ ಶಾಂತಿ ಅಗತ್ಯ. ಸಪ್ತಮದಲ್ಲಿ ಕೇತು ಇದೆ. ಪತಿ ಅಥವಾ ಪತ್ನಿಯ ಕೆಲಸ ಅಥವಾ ಆರೋಗ್ಯನೂ ನಿಧಾನ ಆಗಿದೆ. ಹಾಗಾಗಿ ಇಲ್ಲಿ ನಮಗೆ ಕೇತು ಮತ್ತು ಶನಿಗೂ ಕೂಡ ಪರಿಹಾರ ಬೇಕಾಗಿದೆ. ಶನಿಗೋಸ್ಕರ ನೀವು ರಾಮರಕ್ಷಾ ಸ್ತೋತ್ರ ಹೇಳ್ಕೋಬೋದು, ಅಥವಾ ಕಬ್ಬಿಣದ ಟೂಲ್ಸ್ ಅನ್ನು ದಾನ ಕೊಡಬಹುದು. ಕೇತುಗೋಸ್ಕರ ಬೀದಿನಿಗೆ ಆಹಾರ ಕೊಡೋದಾಗಲಿ, ಗಣೇಶನ ಆರಾಧನೆ ಮಾಡೋದಾಗಲಿ, ಅಥವಾ ಟೆರೆಸ್ ಗಾರ್ಡನಿಂಗ್ ಮಾಡೋದಾಗಲಿ, ಇದರಿಂದ ಕೂಡ ಅನುಕೂಲ ರಿಸಲ್ಟೇ ಸಿಗುತ್ತೆ ನಿಮಗೆ. ಸೊ ಓವರ್ ಆಲ್ ತಗೊಂಡ್ರೆ ಕುಂಭರಾಶಿಯವರು ಈ ವಾರದಲ್ಲಿ ಮಿಶ್ರ ಫಲ ಅಂತ ಹೇಳ್ತೀನಿ. ಸ್ವಲ್ಪ ಎಚ್ಚರಿಕೆಯಿಂದ ಖರ್ಚು, ಆರೋಗ್ಯ ಎರಡನ್ನೂ ನೋಡ್ಕೋಬೇಕಾಗುತ್ತೆ. ಮೀನರಾಶಿ ನೋಡಿ, ಮೀನರಾಶಿಯವರಿಗೆ ನಿಮಗೆ 11ರಲ್ಲಿ 5 ಗ್ರಹಗಳು ಐತಿ. ಸೊ ನಿಮಗೆ ಮೀನರಾಶಿಯವರಿಗೆ ಈಗ ನೋಡಿ ಪ್ಲಾನಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಜನ್ಮದ ಶನಿ ಇದೆ. ಯಾರ್ಯಾರು ಮೀನರಾಶಿಯಲ್ಲಿ ಬರೀ ಚಂದ್ರ ಒಬ್ಬನೇ ಇದ್ದಾನೋ ಹುಟ್ಟಿದಾಗ, ಅವರು ಪ್ಲಾನಿಂಗ್ ಚೆನ್ನಾಗಿ ಮಾಡ್ಕೋಬೇಕು. ಯಾಕೆಂದರೆ ಈ ತಿಂಗಳಲ್ಲಿ ಈ ವಾರದಲ್ಲಿ ನಿಮಗೆ ಅಂದ್ಕೊಂಡಿದ್ದ ಕೆಲಸಗಳೆಲ್ಲ ಆಗುತ್ತೆ. ಯಾವಾಗ ನಮ್ಗೆ ಎಲ್ಲ ಚೆನ್ನಾಗಿ ನಡೆಯುತ್ತೋ ಆವಾಗಲೇ ನಾವು ತಪ್ಪು ನಿರ್ಧಾರಗಳನ್ನು ತಗೋತಾ ಇರ್ತೀವಿ. ಹಾಗಾಗಿ ಎಲ್ಲರಿಗಿಂತ ಜಾಸ್ತಿ ಮೀನರಾಶಿಯವರು ಈ ತಿಂಗಳಲ್ಲಿ ಈ ವಾರದಲ್ಲಿ ಎಚ್ಚರಿಕೆ ವಹಿಸಬೇಕು. ಯಾಕಂದರೆ ನೀವು ಮುಟ್ಟಿದ್ದೆಲ್ಲ ಚಿನ್ನ ಅಂತ ಅಂದರೆ ಮಾಡೋ ಕೆಲಸಗಳಿಂದೆಲ್ಲ ಲಾಭ ಬರೋಕ್ಕೆ ಶುರು ಆಗ್ಬಿಡುತ್ತೆ. ಯಾರಿಗೆ ನಿಮ್ಮ ರಾಶಿಯಲ್ಲಿ ಚಂದ್ರ ಮಾತ್ರ ಇದ್ದಾನೋ ಅವ್ರು ಹೇಳ್ತಾ ಇದ್ದಾನೋ, ಅದು ಚಂದ್ರ ಜೊತೆ ರಾಹು, ಕುಜ, ಕೇತು, ಶನಿ ಇಂಥ ಗ್ರಹಗಳು ನೀವು ಜನ್ಮದಲ್ಲಿದ್ದರೆ ಅವ್ರಿಗೆ ಅಂತ ತಕ್ಕ ಮಟ್ಟಿಗೆ ರಿಸಲ್ಟ್ ಕೊಡ್ತಾ ಇರಲ್ಲ, ಒತ್ತಡಗಳು ಜಾಸ್ತಿ ಇರುತ್ತೆ. ಬಟ್ ಬರೀ ಚಂದ್ರನಿದ್ದು ಅಥವಾ ಶುಭ ಗ್ರಹಗಳಿದ್ದು ಹುಟ್ಟಿದಾಗ ಚಂದ್ರನ ಜೊತೆ ಶುಕ್ರ, ಗುರು ಇಂಥ ಗ್ರಹಗಳಿದ್ದಾಗ ಅವ್ರಿಗೆ ಒಳ್ಳೆ ಫಲಗಳೇ ಕೊಡುತ್ತೆ ಈ ತಿಂಗಳಲ್ಲಿ. ಹಾಗಾಗಿ ನೀವು ಎಚ್ಚರಿಕೆಯಿಂದ ಪ್ಲಾನ್ ಮಾಡ್ಕೋಬೇಕಾಗುತ್ತೆ. ಬಂದಿದ್ದೆಲ್ಲ ಖರ್ಚು ಮಾಡೋದು, ಅಥವಾ ಸಾಲಕ್ಕೆ ದೊಡ್ಡ ಸಾಲ ಮಾಡೋದು, ಅಥವಾ ಯಾವುದೋ ಬಿಸ್ನೆಸ್ ಮಾಡ್ತೀನಿ ಅಂತ ಈಗ ಹೊರಡೋದು, ಇದಕ್ಕೆಲ್ಲ ಎಚ್ಚರಿಕೆಯಿಂದ ಒಂದು ತಜ್ಞರ, ಒಳ್ಳೆ ಅಸ್ಟ್ರಾಲಜರು ಅಥವಾ ಒಳ್ಳೆ ತಜ್ಞರನ್ನು ಭೇಟಿ ಮಾಡಿ ಅವರಿಂದ ನೀವು ಒಂದು ಸಲಹೆ ತಗೊಂಡು ಮಾಡೋದು ಉತ್ತಮ. ಮೀನರಾಶಿಯವರು ಯಾಕಂದರೆ ಜನ್ಮದ ಶನಿ ಮುಂಬರುವ ದಿನಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ವ್ಯವಹಾರ ಮಾಡಬೇಕಾಗುತ್ತೆ. ನಮಗೀಗ 11ನೇ ಮನೆಯಲ್ಲಿ ಎಲ್ಲ ಗ್ರಹ ಇರೋದ್ರಿಂದ ನಿಮಗೆ ಲಾಭ ಹೆಚ್ಚಾಗಿ ಕಾಣುತ್ತೆ ಈ ವಾರದಲ್ಲಿ. ಆದರೆ ಜನ್ಮ ಶನಿಗೋಸ್ಕರ ನೀಲಾಂಜನ ಸಮಾಭಾಸಂ ರವಿಪುತ್ರೇಮಾಗ್ರಜಂ ಛಾಯಾ ಮಾತಾಂಡ ಸಂಬೋಧಂ ತಂ ನಮಾಮಿ ಶನೈಶ್ಚರಂ. ಈ ಮಂತ್ರನ ದಿನನಿತ್ಯ ಹೇಳ್ಕೊಳ್ಳಿ. ಸ್ವಲ್ಪ ಸಹನೆ ಶಾಂತಿ ಕಾಪಾಡ್ಕೊಳ್ಳಿ. ಸೋಂಬೇರಿತನ ಬಿಡಬೇಕಾಗುತ್ತೆ. ಸೂರ್ಯ ಉದಯಕ್ಕೆ ಎದ್ದರೆ ಅದೇ ನಿಮಗೆ ಶನಿ ಶಾಂತಿ ಆಗುತ್ತೆ. ಸೂರ್ಯ ಉದಯಕ್ಕೆ ಎದ್ದು ಕೆಲಸ ಕಾರ್ಯಗಳು ನಿರ್ವಹಿಸೋದ್ರಿಂದ ಲಾಭಗಳು ಹೆಚ್ಚಾಗುತ್ತೆ. ನಂತರ ನಿಮಗೆ ಜೂನ್ ನಂತರ ಗುರು ಬಲನೂ ಬರುತ್ತೆ. ಹಾಗಾಗಿ ಗುರು ದೃಷ್ಟಿ ನಿಮ್ಮ ರಾಶಿ ಮೇಲೂ ಬೀಳೋದ್ರಿಂದ ನಿಮಗೆ ಭಯ ಬೀಳುವಂಥ ಸಿಚುವೇಶನ್ ಇಲ್ಲ. ಆದರೂ ಕೂಡ ಸಿಗುವಂಥ ಲಾಭಾಂಶ ಕಡಿಮೆ ಆಗ್ಬೋದು. ಅದಕ್ಕೋಸ್ಕರ ನೀವು ಈಗ ಎಚ್ಚರಿಕೆಯಿಂದ ವ್ಯವಹರಿಸಿ. ಈ ವಾರ ಅತ್ಯುತ್ತಮವಾಗಿದೆ ಮೀನರಾಶಿಯವರಿಗೆ. ಒಳ್ಳೆಯದಾಗಲಿ. ಮಕರ ಸಂಕ್ರಾಂತಿ ಹಬ್ಬ ಎಲ್ಲರಿಗೂ ಶುಭದಾಯಕವಾಗಿರಲಿ.
ಆ ಸೂರ್ಯನು ನಿಮಗೆ ತೇಜಸ್ಸು, ಆರೋಗ್ಯ, ಸಮೃದ್ಧಿ, ಐಶ್ವರ್ಯ ಎಲ್ಲನೂ ಕೊಡಲಿ ಅಂತ ಭಗವಂತನ ಕೇಳ್ಕೊತಾ ಇದೀನಿ. ಧನ್ಯವಾದಗಳು.